ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ನಡ ಗಾದೆಗಳನ್ನು ಕಲ್ತ್ಕೊಳ್ಳೋಣ ಬನ್ನಿ. ಮೊದಲನೆಯ ಗಾದೆ ಯಾವುದು ಅಂತ ನೋಡೋಣ. ಮೊದಲನೆಯ ಗಾದೆ, ವಾಸಿಯಾಗದ ರೋಗಕ್ಕೆ ರಾಶಿ ಮದ್ದು ಮಾಡಿದರೂ ವ್ಯರ್ಥ. ಕೆಲವು ರೋಗಗಳಿರುತ್ತೆ, ಅವು ವಾಸಿ ಆಗೋದಿಲ್ಲ. ಅಂಥ ರೋಗಗಳಿಗೆ ನಾವೆಷ್ಟು ಔಷಧಿ ಮಾಡಿದ್ರೂ ವಾಸಿ ಆಗೋದಿಲ್ಲ. ಆ ಕಾಯಿಲೆ ಜೊತೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ಬದುಕಬೇಕಷ್ಟೇ ಹೊರತು ವಾಸಿ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಬನ್ನಿ ಮುಂದಿನ ಗಾದೆ ನೋಡೋಣ. ವೃಕ್ಷ ದೊಡ್ಡದಾದರೂ ಪಕ್ಷಿ ಹೊಲಸು ಮಾಡದೆ ಬಿಡದು. ವೃಕ್ಷ ಅಂತಂದರೆ ಮರ ಎಷ್ಟು ದೊಡ್ಡದಾದರೂ ಸಹ ಪಕ್ಷಿ ಅಯ್ಯೋ ಇದು ದೊಡ್ಡ ಮರ ನಾನು ಗಲೀಜು ಮಾಡಬಾರ್ದು ಅಂತ ಇಲ್ಲ. ಅದು ಹೊಲಸು ಮಾಡೇ ಮಾಡುತ್ತೆ. ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಪ್ರಕೃತಿಯಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವುದನ್ನು ನಾವು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಮುಂದಿನ ಗಾದೆ, ಸಾಲ ಲಕ್ಷವಾದರೂ ಭಿಕ್ಷೆ ಬೇಡಬಾರದು. ಸಾಲ ಎಷ್ಟು ಮಾಡಿದ್ರೂ ಪರವಾಗಿಲ್ಲ, ಆದರೆ ಭಿಕ್ಷೆಯನ್ನು ಬೇಡಬಾರ್ದು ಅಂತ ಇದೆ. ಸಾಲ ಎಷ್ಟು ತಗೊಂಡ್ರೂ ಪರವಾಗಿಲ್ಲ ಅಂತ ಇದು ಹಳೆ ಗಾದೆ ಅನಿಸುತ್ತೆ. ಈಗ ಸಾಲ ಇದೇ ಥರನೇ ಸಾಲ ತಗೋತಾ ಹೋಗ್ತಾ ಇದ್ದಾರೆ. ಜೀವನಗಳೆಲ್ಲ ತುಂಬ ಕಷ್ಟ ಆಗೋಗ್ತಾ ಇದೆ ಸಾಲಗಳಿಂದ. ಆದರೆ ಈ ಗಾದೆ ಮಾತಿನ ಅರ್ಥ ಭಿಕ್ಷೆ ಬೇಡೋದಕ್ಕಿಂತ ಬೇರೆ ಯಾವುದಾದ್ರೂ ಪರವಾಗಿಲ್ಲ ಅಂತ ಅರ್ಥ ಬರುತ್ತೆ. ಮುಂದಿನ ಗಾದೆ ಬಂದು, ಹೇನಿಗಂಜಿ ತಲೆ ಬೋಳಿಸಿಕೊಂಡರಂತೆ. ಹೇನು ಹಿಡ್ದಿದೆ ಅಂದ್ಬಿಟ್ಟು ತಲೆಯನ್ನು ಬೋಳಿಸ್ಕೊಳ್ಳೋರು ಇರ್ತಾರೆ. ಅದು ಯಾಕೆ ಅಂದರೆ ತೆಗೆಯೋದು ತುಂಬ ಕಷ್ಟ ಹೇನು ಬಿದ್ದ ಮೇಲೆ. ಆದ್ದರಿಂದ ಎಷ್ಟೊಂದು ಜನ ಬೋಳಿಸ್ಕೋತಾರೆ. ಅಂದರೆ ಅರ್ಥ ಇಲ್ಲಿ ಯಾವುದು ನಮಗೆ ಒಂದು ಸಮಸ್ಯೆ ಇರುತ್ತೋ ಅದನ್ನು ಬುಡ ಸಮೇತ ತೆಗೆದುಬಿಡೋದು ಅಂತ ಅರ್ಥ ಬರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.